ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಭಾರತಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿಢೀರಂತ H1B ವೀಸಾ ದರವನ್ನು 88 ಲಕ್ಷಕ್ಕೆ ಏರಿಸಿದ್ದಾರೆ. ಇದರ ಪರಿಣಾಮ ಅನಿವಾಸಿ ಭಾರತೀಯರು ಅಲ್ಲೋಲ ಕೊಲ್ಲಲ ಒದ್ದಾಡ್ತಿದ್ದಾರೆ. NRIಗಳು ರಾತ್ರೋರಾತ್ರಿ ಅಮೆರಿಕಕ್ಕೆ ಓಡೋ ಪರಿಸ್ಥಿತಿ ಬಂದಿದೆ. ಗ್ರೀನ್ ಕಾರ್ಡ್ ಸಿಗದೇ ಇರೋ ಸುಮಾರು 15 ಲಕ್ಷ ಭಾರತೀಯರು ಅಮೆರಿಕದಿಂದ ಗಡಿಪಾರಾಗುವ ಆತಂಕ ಎದುರಿಸುತ್ತಿದ್ದಾರೆ. ಇಡೀ ದೇಶಕ್ಕೆ ಅತ್ಯಂತ ಕಠಿಣ ಹಾಗೂ ಮುಜುಗರದ ಸಮಯ ಇದು. ಆದರೆ ಇಂಥ ಮುಜುಗರಕ್ಕೆ ಕಾರಣ ಆ ಒಬ್ಬ ಶತ್ರುವನ್ನ ಮುಗಿಸಿದ್ರೆ ಭಾರತ ಸುಭಿಕ್ಷವಾಗಿ ನಿರ್ಭೀತಿಯಿಂದ ಬದುಕಬಹುದು. ಅಮೆರಿಕ, ರಷ್ಯಾ, ಬ್ರಿಟನ್ ಯಾರ ಮುಲಾಜಿಗೂ ಅಳುಕದೆ ತಲೆ ಎತ್ತಿ ನಡೆಯಬಹುದು. ಹಾಗಿದ್ರೆ ಯಾರು ಭಾರತದ ಆ ಪರಮ ಶತ್ರು? ಚೀನಾನ, ಪಾಕಿಸ್ತಾನನ ಅಥವಾ ನೆನೆ ಮೊನ್ನೆ ಹುಡ್ಕೊಂಡಿರೋ ಬಾಂಗ್ಲಾನ? ಯಾರು ಆ ಶತ್ರು? ಆತ ಇಲ್ಲಾಂದ್ರೆ ಭಾರತ ಹೇಗೆ ವಿಶ್ವದ ಸೂಪರ್ ಪವರ್ ಆಗ್ಬೋದು? ಬನ್ನಿ, ಇಡೀ ದೇಶಕ್ಕೆ ಸವಾಲಾಗಿರೋ ಈ ಗಂಭೀರ ವಿಚಾರವನ್ನ ಈ ವರದಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಭಾರತದ ಪ್ರಧಾನಿ ಕೂಡ ಇದೇ ವಿಚಾರದ ಬಗ್ಗೆ ಹೇಳಿದ್ದಾರೆ. PM ನರೇಂದ್ರ ಮೋದಿ. ಏನದು ನೋಡ್ತಾ ಹೋಗೋಣ ಬನ್ನಿ. ಭಾರತದ ದೊಡ್ಡ ಶತ್ರು. ಸ್ನೇಹಿತರೆ, ಭಾರತ 140 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರೋ ದೊಡ್ಡ ರಾಷ್ಟ್ರ. ಜನಸಂಖ್ಯೆಯಲ್ಲಿ ನಂಬರ್ 1 ಕಂಟ್ರಿ, ವಿಸ್ತೀರ್ಣದಲ್ಲಿ ವಿಶ್ವದ 7ನೇ ದೊಡ್ಡ ಕಂಟ್ರಿ. ಆದರೆ ಸ್ವಾವಲಂಬನೆಯಲ್ಲಿ ಯಾವುದೋ 3ನೇ ದರ್ಜೆಯ ರಾಷ್ಟ್ರಕ್ಕಿಂತ ನಾವೇನು ಬಹಳ ವ್ಯತ್ಯಾಸ ಇಲ್ಲ. ಒಂದೆರಡು ಕ್ಷೇತ್ರದಲ್ಲಿ ಚುಚೂರು ಬಿಟ್ರೆ ಎಲ್ಲದಕ್ಕೂ ಅನ್ಯ ರಾಷ್ಟ್ರಗಳನ್ನೇ ಡಿಪೆಂಡ್ ಆಗಿದ್ದೇವೆ. ಭಾರತವನ್ನು ಅಡಿಯಿಂದ ಮುಡಿವರೆಗೆ ರಕ್ತ ಪಿಪಾಸು ಥರ ಹಿಂಡಿ ಹಿಪ್ಪೆ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಈ ಅವಲಂಬನೆ, ಡಿಪೆಂಡೆನ್ಸಿ ಅನ್ನೋ ಶತ್ರು, ವಿದೇಶಗಳ ಮೇಲಿನ ಡಿಪೆಂಡೆನ್ಸಿ. ಟ್ರಂಪ್ H1B ವೀಸಾ ದರ ಏರಿಸಿದ ತಕ್ಷಣ PM ನರೇಂದ್ರ ಮೋದಿ ಕೂಡ ಇದೇ ಪರಮ ಶತ್ರುವಿನ ಬಗ್ಗೆ ಮಾತನಾಡಿದ್ದಾರೆ. ನಮಗೆ ಜಗತ್ತಲ್ಲಿ ಬೇರೆ ಯಾರು ಕೂಡ ದೊಡ್ಡ ಶತ್ರುಗಳಿಲ್ಲ. ನಮ್ಮ ನಿಜವಾದ ಶತ್ರು ಅಂದರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದು. ಇದನ್ನು ನಾವು ಒಟ್ಟಾಗಿ ಸೋಲಿಸಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ಭಾರತ ಯಾವ್ಯಾವ ಕ್ಷೇತ್ರದಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ? ಇದರಿಂದ ಆಗ್ತಿರೋ ಅನಾಹುತ ಏನು? ಯಾವ ಕ್ಷೇತ್ರದಲ್ಲಿ ಭಾರತ ಮೊದಲು ಸ್ವಾವಲಂಬಿ ಆಗಬೇಕಾಗಿದೆ? ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ರಕ್ಷಣೆ. ಸ್ನೇಹಿತರೆ, ಭಾರತ ಜಾಗತಿಕವಾಗಿ ಮಿಲಿಟರಿ ರ್ಯಾಂಕಿಂಗ್ ನಲ್ಲಿ 4ನೇ ಸ್ಥಾನ ಹೊಂದಿದೆ. ಆದರೆ ಆಯುಧಗಳ ವಿಚಾರಕ್ಕೆ ಬಂದ್ರೆ ಪುಟಾಣಿ ಇಸ್ರೇಲ್ನೊಂದಿಗೂ ಕೂಡ ನಮಗೆ ಸ್ಪರ್ಧೆ ಮಾಡೋಕ್ಕಾಗ್ತಿಲ್ಲ. ಅವ್ರ ಹತ್ರ ನಾವು ಕೇಳ್ತಾ ಇದೀವಿ ಅದು ಕೊಡಿ ಅಂತ. 2024ರಲ್ಲಿ ಇಸ್ರೇಲ್ ಜಾಗತಿಕವಾಗಿ ನಡೆದ ಟೋಟಲ್ ಆಯುಧ ರಫ್ತಲ್ಲಿ ಅವರು ತಗೊಂಡಿರೋದು 1.9% ಮಾತ್ರ. ಅಂದ್ರೆ ಸುಮಾರು $68 ಮಿಲಿಯನ್ ರಕ್ಷಣಾ ಉಪಕರಣಗಳ ಇಸ್ರೇಲ್ ಹೊರಗಿಂದ ತಗೊಂಡು ಹೋಗಿದೆ. ಆದರೆ ಭಾರತ ಭರ್ತಿ 8% ತಾನು ವಿದೇಶಗಳಿಂದ ಪರ್ಚೇಸ್ ಮಾಡಿದೆ. $191.5 ಮಿಲಿಯನ್ ಮೌಲ್ಯದ ರಕ್ಷಣಾ ಉಪಕರಣಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಂಡಿದೆ. ಇದು 2024ರದಷ್ಟೇ ಬಿಗ್ ಡೀಲ್, ಫೈಟರ್ ಜೆಟ್ ಡೀಲ್ ಅಥವಾ ಹಡಗುಗಳ ಡೀಲ್ ಆಗಿರೋ ವರ್ಷ, ಅದ್ರ ಪೇಮೆಂಟ್ ಆಗಿರೋ ವರ್ಷ ಎಲ್ಲ ತಗೊಂಡ್ರೆ ಇದು ಮಿಲಿಯನ್ ಅಲ್ಲ ಬಿಲಿಯನ್ಗಳಲ್ಲಿರುತ್ತೆ ಭಾರತದ್ದು. ಇಲ್ಲಿ ಇನ್ನೊಂದು ವಿಚಾರ ಗೊತ್ತಾ ಸ್ನೇಹಿತರೆ, ಚೀನಾ, ಇಸ್ರೇಲ್ ಅಥವಾ ಬೇರೆ ಯಾವುದೇ ಬಲಿಷ್ಠ ಸೇನೆ ಹೊಂದಿರೋ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಭಾರತವೇ ಅತಿ ಹೆಚ್ಚು ವಿದೇಶಗಳ ಮೇಲೆ ಡಿಪೆಂಡ್ ಆಗಿರೋದು. ಸದಾಕಾಲ ಯುದ್ಧ ನಿರತವಾಗಿರೋ ಇಸ್ರೇಲ್ ರಕ್ಷಣಾ ಸಾಮಗ್ರಿ ರಫ್ತಿನ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎಷ್ಟು ರಫ್ತು ಮಾಡ್ತಾರೆ ಅವರು ಅಂತ. ತರ್ಸ್ಕೊಳ್ಳೋದು ಬಿಡಿ, ಅವ್ರು ಎಷ್ಟು ಕೊಡ್ತಾರೆ ಬೇರೆಯವರಿಗೆ ಅಂತ. ಇಸ್ರೇಲ್ 2024ರಲ್ಲಿ ಮ್ಯಾಪಲ್ಲಿ ನೋಡಿ, ಪುಟಾಣಿ ಬೆರಳು ತುದಿ ರೀತಿ ಸಣ್ಣದು, ಝೂಮ್ ಮಾಡಿ ನೋಡಿದ್ರೆ ಮಾತ್ರ ಕಾಣುತ್ತೆ, ಅಷ್ಟು ಚಿಕ್ಕ ಇಸ್ರೇಲ್ 2024ರಲ್ಲಿ ಭರ್ತಿ $15 ಬಿಲಿಯನ್, $14.8 ಬಿಲಿಯನ್ ಮೌಲ್ಯದ ರಕ್ಷಣಾ ವಸ್ತುಗಳನ್ನು ರಫ್ತು ಮಾಡಿದೆ. ಇಸ್ರೇಲ್ ಹೆಚ್ಚಾಗಿ ಮಿಸೈಲ್ಸ್, ರಾಕೆಟ್ಸ್, ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಹೈಟೆಕ್ ಉಪಕರಣಗಳನ್ನ ರಫ್ತು ಮಾಡಿದೆ. ಭಾರತ ಇಷ್ಟು ದೊಡ್ಡ ರಾಷ್ಟ್ರ ರಕ್ಷಣಾ ರಫ್ತಲ್ಲಿ ಇರಲೇ ಇಲ್ಲ, ಲೆಕ್ಕಕ್ಕೆ ಇರಲಿಲ್ಲ. ಈಗ ಹಂತವಾಗಿ ಚೂರು ಮಾಡ್ತಾ ಇದ್ದೀವಿ. ಅದು ಇಸ್ರೇಲಿಗೆ ಕಂಪೇರ್ ಮಾಡಿದ್ರೆ ಏನೇನಿಲ್ಲ. 2024ರಲ್ಲಿ $2.76 ಬಿಲಿಯನ್ ಮೌಲ್ಯದ ರಕ್ಷಣಾ ಉತ್ಪನ್ನಗಳನ್ನು ರಫ್ತು ಮಾಡಿದ್ದೇವೆ. ಭಾರತದ ರಫ್ತು 2023ಕ್ಕೆ ಕಂಪೇರ್ ಮಾಡಿದ್ರೆ 12% ಏರಿಕೆ ಆಗಿದೆ. ಹಂತವಾಗಿ ಇವಾಗ ಚೂರು ಕಂಡುಬಿಡ್ತಾ ಇದೆ. ಆದರೂ ನಮ್ಮ ದೇಶದ ಗಾತ್ರ, ಸಾಮರ್ಥ್ಯ ಕಂಪೇರ್ ಮಾಡಿದ್ರೆ ಇದು ಗುಲಗಂಜಿ, ಇದು ಚೂರು ಪುಡಿ ಅಷ್ಟೇ. ಇದು ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಬ್ರಹ್ಮೋಸ್ ಮಿಸೈಲ್ಗಳನ್ನು ಭಾರತ ರಫ್ತು ಮಾಡಿದೆ. ಜೊತೆಗೆ ಡಿಫೆನ್ಸ್ಗೆ ಬೇಕಾದ ಇತರ ಬಿಡಿ ಭಾಗಗಳನ್ನು ಕೂಡ ರಫ್ತು ಮಾಡಿ ಇಷ್ಟು $2.76 ಬಿಲಿಯನ್ ಆಸುಪಾಸ್ ಹೋಗಿದ್ದೀವಿ. ಹತ್ತತ್ರ $3 ಬಿಲಿಯನ್ ಟಚ್ ಮಾಡ್ತಿದ್ದೇವೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ $39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್,
ಪ್ಯಾಕೇಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸೊ ಇಂಥ ಡಿಪೆಂಡೆನ್ಸಿಯಿಂದಾಗಿ ನಮ್ಮ ಸೇನಾ ಸನ್ನದ್ಧತೆ, ಡಿಫೆನ್ಸ್ ಪ್ರಿಪೇರ್ಡ್ನೆಸ್, ರಕ್ಷಣಾ ಸನ್ನದ್ಧತೆ ಮೇಲೆ ಹೊಡೆತ ಬೀಳ್ತಾ ಇದೆ. ಈಗ ನಮ್ಮ ಸ್ವಂತ ಫೈಟರ್ ಜೆಟ್ ಇಂಜಿನ್ ಇಲ್ಲದೆ ಇದ್ದಿದ್ರಿಂದ ತೇಜಸ್ ಯುದ್ಧ ವಿಮಾನಕ್ಕೋಸ್ಕರ ಅಮೆರಿಕದ G404 ಇಂಜಿನ್ ಖರೀದಿ ಮಾಡಿದ್ವಿ. 2021ರಲ್ಲಿ ಒಪ್ಪಂದ ಆಗಿತ್ತು. ಅವರೀಗ ಒಂದೊಂದೇ ಇಂಜಿನ್ ಎಣಿಸಿ ಸ್ವೀಟ್ ಹಂಚದಂಗೆ ಒಂದು ಚುಚುರೆ ಕೊಡ್ತಾ ಇದ್ದಾರೆ. ಇದರಿಂದ ಆಲ್ರೆಡಿ ನಮ್ಮ ವಾಯುಪಡೆ ಸೇರ್ಬೇಕಾಗಿದ್ದ ವಿಮಾನ HAL ಶೆಡ್ನಲ್ಲೇ ಹಾರೋಕೆ ಇಂಜಿನ್ ಇಲ್ಲದೆ ನಿಂತ್ಕೊಂಡಿದ್ದಾವೆ. ಇನ್ನು ನಾವು ಆಯುಧ ಖರೀದಿ ಮಾಡೋ ರಾಷ್ಟ್ರಗಳೊಂದಿಗೆ ರಾಜಕೀಯವಾಗಿ ಸಂಬಂಧಗಳು ಹಾಳಾದ್ರೆ ರಕ್ಷಣಾ ಉತ್ಪನ್ನಗಳ ಆಮದಿನ ಮೇಲೆ ಹೊಡೆತ ಬೀಳುತ್ತೆ. ಅವರ ಮರ್ಜಿಯಲ್ಲಿ ಬದುಕಬೇಕಾಗತ್ತೆ. ಸಂಬಂಧ ಹಾಳಾದ್ರೆ ಡಿಫೆನ್ಸ್ ನಲ್ಲಿ ಹೆಲ್ಪ್ ಮಾಡಲ್ಲ ಅಂದ್ಬಿಡ್ತಾರೆ, ಅರ್ಜೆಂಟ್ ಕೈ ಕೊಟ್ಬಿಡ್ತಾರೆ. ತಗೊಂಡಿರೋ ಉಪಕರಣಗಳಿಗೆ ಸರ್ವಿಸ್ ಕೊಡಲ್ಲ ಅಂತಾರೆ. ಇಂಥ ಸಮಸ್ಯೆ ಆಗುತ್ತೆ. ಇಂಧನ ಕ್ಷೇತ್ರದಲ್ಲಂತೂ ಹೇಳೋದೇ ಬೇಡ. ತೈಲ ರಾಷ್ಟ್ರಗಳ ಮರ್ಜಿಯಲ್ಲಿ ಬದುಕ್ತಾ ಇದ್ದೀವಿ. ಜಗತ್ತಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳಲ್ಲಿ ಚೀನಾ, ಅಮೆರಿಕ ನಂತರ ಭಾರತನೇ ಇದೆ. ಪ್ರತಿದಿನ 4.8 ಮಿಲಿಯನ್ ಬ್ಯಾರೆಲ್ ತರಿಸ್ಕೊಳ್ತಾ ಇದ್ದೀವಿ. ರಷ್ಯಾ, ಸೌದಿ ಸೇರಿ ಹಲವು ರಾಷ್ಟ್ರಗಳಿಂದ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ಆಗ್ತಿದೆ. ಆ ರಾಷ್ಟ್ರಗಳಲ್ಲಿ ಸಣ್ಣ ಪಟಾಕಿ ಹಾರಿದ್ರೂ ಕೂಡ ನಮ್ಮಲ್ಲಿ ತೈಲ ಬೆಲೆ ಆಕಾಶಕ್ಕೆ ಮುಟ್ಟುತ್ತೆ. ಕಲ್ಲಿದ್ದಲಲ್ಲೂ ಕೂಡ ಸೇಮ್ ಇದೆ. 2023-24ರಲ್ಲಿ 243 ಮಿಲಿಯನ್ ಟನ್ ಹೊರಗಿನ ತರಿಸ್ಕೊಂಡಿದ್ದೇವೆ. 2024-25ರಲ್ಲಿ ಕಲ್ಲಿದ್ದಲು ಆಮದಲ್ಲಿ ಸ್ವಲ್ಪ ಕುಸಿತ ಆಗಿದೆ. ಆದರೂ ಕೂಡ ಇದು ತೀರಾ ದೊಡ್ಡ ಬದಲಾವಣೆಯಲ್ಲ. ಇನ್ನು ರಿನ್ಯೂವಬಲ್ ಎನರ್ಜಿ ಪರವಾಗಿಲ್ಲ. ನಮಗೆ ಬೇಕಾದ 43% ವಿದ್ಯುತ್ನ ನಾವೇ ಸೋಲಾರ್, ವಿಂಡ್ ಟರ್ಬನ್ಗಳ ಮೂಲಕ ತಯಾರಿಸ್ಕೊಳ್ತಾ ಇದ್ದೀವಿ. ಆದರೆ ಈ ಉಪಕರಣಗಳಿಗಾಗಿ ಭಾರತ ಬೇರೆ ರಾಷ್ಟ್ರಗಳ ಕಡೆಗೆ ನೋಡೋ ಪರಿಸ್ಥಿತಿ ಇದೆ. ಸೋಲಾರ್ ಪ್ಯಾನಲ್ಗಳಿಗೆ ಭಾರತ ಚೀನಾ ಮೇಲೆ ಡಿಪೆಂಡ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ಸ್ ಈ ಕ್ಷೇತ್ರ ಕೂಡ ಸೇಮ್. ಭಾರತ ಸದ್ಯ ಅತಿ ದೊಡ್ಡ ಸ್ಮಾರ್ಟ್ಫೋನ್ ತಯಾರಕ ರಾಷ್ಟ್ರಗಳಲ್ಲೊಂದು. ಆದರೆ ಹಾಗಂತ ಎಲ್ಲವನ್ನ ನಾವೇ ಇಲ್ಲಿ ತಯಾರು ಮಾಡ್ತಿಲ್ಲ, ಅಸೆಂಬಲ್ ಜಾಸ್ತಿ ಮಾಡ್ತಾ ಇದ್ದೀವಿ. ವಿದೇಶಗಳಿಂದ ಬಿಡಿ ಭಾಗಗಳನ್ನು ತಂದು ಇಲ್ಲಿ ಅಸೆಂಬಲ್ ಮಾಡ್ತಾ ಇದ್ದೀವಿ. ಚೀನಾ, ತೈವಾನ್, ಸೌತ್ ಕೊರಿಯಾ, ಅಮೆರಿಕದಿಂದ ಆಮದು ಮಾಡ್ಕೊಳ್ತಿದ್ದೀವಿ ಬಿಡಿ ಭಾಗ. ಮೊಬೈಲ್ನ 60-70% ಕಾಂಪೊನೆಂಟ್ಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ನ 50-60%, PCB ಮತ್ತು ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್, ಕನೆಕ್ಟರ್ಸ್, ಕೆಪಾಸಿಟರ್ಸ್ 70-80% ವಿದೇಶಗಳಿಂದ ಭಾರತ ಆಮದು ಮಾಡಿಕೊಳ್ತಾ ಇದೆ. ಏನೋ ಸೆಮಿಕಂಡಕ್ಟರ್ ಚಿಪ್, ಅದರಲ್ಲೂ ಕೂಡ ಹೈ ಎಂಡ್ ಚಿಪ್ಗಳ 100% ವಿದೇಶಗಳಿಂದಲೇ ಬರ್ತಾ ಇದೆ. ಏನೋ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಚಿಪ್ ಶಾರ್ಟೇಜ್ ಆದರೆ ಅಥವಾ ಮುಖ್ಯವಾದ ಕಾಂಪೊನೆಂಟ್ಸ್ನ ತರಿಸ್ಲಿಕ್ಕೆ ಆಗಿಲ್ಲ ಕೂಡಲೇ ಅಂದ್ರೆ ಭಾರತದಲ್ಲಿ ಕಾರ್ಖಾನೆಗಳು ಬಾಗಿಲು ಹಾಕೊಳ್ಬೇಕಾಗತ್ತೆ. ಚೀನಾ ಇತ್ತೀಚೆಗಷ್ಟೇ ರೇರ್ ಅರ್ತ್ ಮೆಟೀರಿಯಲ್ಸ್ ಮತ್ತು ಮ್ಯಾಗ್ನೆಟ್ಸ್ ರಫ್ತಿಗೆ ಹೆಚ್ಚಿನ ನಿರ್ಬಂಧ ಹಾಕಿದ್ರಿಂದ ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಆತಂಕಕ್ಕೊಳಗಾಗಿದ್ವು. ಸರ್ಕಾರಕ್ಕೆ ದುಂಬಾಲು ಬೀಳ್ತಿದ್ವು, ಏನಾದರೂ ಮಾಡಿ ಚೂರು ಇದು ಮ್ಯಾಗ್ನೆಟ್ಸ್ ಬೇಗ ಬರೋ ಥರ ಮಾಡಿಕೊಡಿ ಅಂತ ಹೇಳಿ. ಆ ಲೆವೆಲ್ನ ಅವಲಂಬನೆ ಇದೆ. ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್, ಭಾರತ ಕ್ಲೌಡ್ ಕಂಪ್ಯೂಟಿಂಗ್ಗೋಸ್ಕರ ಅಮೆರಿಕ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ AI ಮತ್ತು ಸಾಫ್ಟ್ವೇರ್ ಟೂಲ್ಸ್, ಅಡ್ವಾನ್ಸ್ಡ್ AI ಟೂಲ್ಸ್, ಡೇಟಾ ಅನಾಲಿಟಿಕ್ಸ್, CET ಮತ್ತು ಸೈಬರ್ ಸೆಕ್ಯೂರಿಟಿ ಸಾಫ್ಟ್ವೇರ್ ವಿಚಾರದಲ್ಲಿ ಭಾರತ ಅಮೆರಿಕ ಮತ್ತು ಯುರೋಪ್ ಮೇಲೆ ಡಿಪೆಂಡ್ ಆಗಿದೆ. ನೆಟ್ವರ್ಕಿಂಗ್ ಆ್ಯಂಡ್ ಟೆಲಿಕಾಂ ಹಾರ್ಡ್ವೇರ್ ಇವುಗಳನ್ನು ಚೈನಾ, ಇಸ್ರೇಲ್, ಅಮೆರಿಕದಿಂದ ಭಾರತ ತರಿಸ್ಕೊಳ್ತಾ ಇದೆ. ಕೃಷಿ, ಭಾರತ ಅಗತ್ಯ ಕೃಷಿ ಉತ್ಪನ್ನಗಳ ವಿಚಾರದಲ್ಲಿ, ಅಕ್ಕಿ, ಗೋಧಿ ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ಆದರೆ ಎಣ್ಣೆ ಕಾಳುಗಳ ವಿಚಾರಕ್ಕೆ ಬಂದರೆ ಎಗೇನ್ ಸಮಸ್ಯೆ ಇದೆ. ಹೊರಗಿಂದ ತರಿಸ್ಕೊಳ್ಳೋ ಡಿಪೆಂಡೆನ್ಸಿ. ಮತ್ತೆ ಕೃಷಿ ಉಪಕರಣಗಳು, ಅಲ್ಲೂ ಕೂಡ ಸಮಸ್ಯೆ. ಕೃಷಿ ಉಪಕರಣ ಮತ್ತು ಫರ್ಟಿಲೈಸರ್ಸ್, ರಸಗೊಬ್ಬರ, ಎಗೇನ್ ಅಲ್ಲಿ ಡಿಪೆಂಡೆನ್ಸಿ ಇದೆ. ಭಾರತ ಪೊಟ್ಯಾಶ್ ರಸಗೊಬ್ಬರವನ್ನಂತೂ 100% ವಿದೇಶಗಳಿಂದ ಆಮದು ಮಾಡಿಕೊಳ್ತಿದೆ. ಯೂರಿಯಾನ 30% ವಿದೇಶಗಳಿಂದ ತರಿಸ್ಕೊಳ್ತಾ ಇದೆ. ಇತ್ತೀಚೆಗೆ ಚೀನಾ ಯೂರಿಯಾ ರಫ್ತಿನ ಮೇಲೆ ನಿರ್ಬಂಧ ಹಾಕಿ ಭಾರತವನ್ನು ಸಿಕ್ಕಾಕಿಸ್ಲಿಕ್ಕೆ, ಒದ್ದಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಇದರಿಂದ ಭಾರತದಲ್ಲಿ ಬಿತ್ತನೆ ಟೈಮ್ನಲ್ಲಿ ಭಾರಿ ಸಮಸ್ಯೆಯಾಗಿ ಅಲ್ಲಿನ ವ್ಯಾಂಗ್ ಫಾರಿನ್ ಮಿನಿಸ್ಟರ್ ತರ ಅವ್ರು ಭಾರತಕ್ಕೆ ಬಂದಾಗ ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಹೈ ಟೇಬಲ್ನಲ್ಲಿ ಕುಳಿತುಕೊಂಡು, ಅಂದರೆ ಆ ಮುಖ್ಯ ಮೀಟಿಂಗ್ನಲ್ಲಿ ಈ ರಸಗೊಬ್ಬರವನ್ನು ಪ್ರಸ್ತಾಪ ಮಾಡಿ ಕಳಿಸ್ಕೊಳ್ರಿ ಅಂತ ಕೇಳೋ ರೀತಿಯಾಗಿತ್ತು. ಜೊತೆಗೆ ಟನಲ್ ಬೋರಿಂಗ್ ಮಷಿನ್, ನಾವು ಈ ವರದಿಯಲ್ಲಿ ಹೇಳಿದ್ವಿ ನಿಮಗೆ. ಈ ಮೆಟ್ರೋಗೆ, ಬೇರೆ ಬೇರೆ ಹೈವೇ ಪ್ರಾಜೆಕ್ಟ್ಸಲ್ಲಿ ಸುರಂಗ ಕೊರೆಯೋ ಮೆಷಿನ್, ಅದು ಕೂಡ ಕಳಿಸ್ಕೊಡಿ ಅಂತ ಕೇಳೋ ರೀತಿಯಾಗಿತ್ತು ನಾವು. ಅಷ್ಟು ಮಾತ್ರ ಅಲ್ಲ, ಭಾರತದಲ್ಲಿ ಕೃಷಿ ಬಳಸೋ ಸ್ಪ್ರಿಂಕ್ಲರ್ಸ್, ಭತ್ತ ಕೊಯ್ಲು ಮಾಡೋ ಯಂತ್ರ ಸೇರಿ ಅಡ್ವಾನ್ಸ್ಡ್ ಕೃಷಿ ಉಪಕರಣಗಳಿಗೂ ಕೂಡ ವಿದೇಶಗಳ ಮೇಲೆ ಡಿಪೆಂಡೆನ್ಸಿ ಇದೆ.
ಹಾಗೆ ಸೂರ್ಯಕಾಂತಿ ಎಣ್ಣೆ, ಆಗಲೇ ಹೇಳಿದ ಹಾಗೆ ಎಣ್ಣೆ ಕಾಳುಗಳಲ್ಲಿ ನಮಗೆ ಸಮಸ್ಯೆ ಇದೆ. ಸೂರ್ಯಕಾಂತಿ ಎಣ್ಣೆ, ಪಾಮ್ ಆಯಿಲ್, ಸೋಯಾಬೀನ್ ಆಯಿಲ್ನಂತಹ ಎಡಿಬಲ್ ಆಯಿಲ್ನ ಕೂಡ ಭಾರತ ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ. ಫಾರ್ಮಾಸ್ಯೂಟಿಕಲ್ಸ್, ಭಾರತ ಅತಿ ಹೆಚ್ಚು ಔಷಧಗಳನ್ನು ಉತ್ಪಾದನೆ ಮಾಡುತ್ತಿದೆ, ಆದರೆ ಅದಕ್ಕೆ ಬೇಕಾದ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ APIಗಳು ವಿದೇಶಗಳ ಮೇಲೆ ಡಿಪೆಂಡ್ ಆಗಿವೆ. ಅಗೇನ್ ಚೀನಾ ಒಂದರಿಂದಲೇ ಭಾರತ ಭರ್ತಿ 70-80% APIಗಳನ್ನು ತರಿಸ್ಕೊಳ್ತಾ ಇದೆ. ಹೀಗಾಗಿ ಭಾರತ ಸ್ಥಳೀಯವಾಗಿ ಅನೇಕ ಔಷಧಗಳನ್ನು ಉತ್ಪಾದನೆ ಮಾಡಿದ್ರು ಕೂಡ ಕಚ್ಚಾ ವಸ್ತುಗಳ ಡಿಪೆಂಡೆನ್ಸಿ ಸಿಕ್ಕಾಪಟ್ಟೆ ಇದೆ. ಪರಿಹಾರ ಏನು? ಇದಕ್ಕಿರೋ ಪ್ರಮುಖ ಪರಿಹಾರ ಅಂದರೆ ಸ್ಥಳೀಯ ಉತ್ಪಾದನೆ. ಇದಕ್ಕಾಗಿ ಸ್ಥಳೀಯ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡೋದು ಮುಖ್ಯ. ಇಲ್ಲಿನ ಅಧಿಕಾರಿಗಳಿದಾರಲ್ಲ, ಕೆಲವರು, ಎಲ್ಲರೂ ಅಲ್ಲ, ಒಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ, ಕೆಲವರು ಹಿಂಸೆ ಕೊಡ್ತಾರೆ, ಕಾಯ್ತಾ ಇರ್ತಾರೆ ಹಿಂಸೆ ಕೊಡೋಣ ಅಂತ, ಪ್ರೋತ್ಸಾಹ ಕೊಡೋಣ, ದೇಶ ಉದ್ಧಾರ ಮಾಡೋಣ, ಇಲ್ಲವೇ ಇಲ್ಲ, ಹಿಂಸೆ ಕೊಡಕ್ಕೆ ಕಾಯ್ತಿರ್ತಾರೆ. ನಿಮ್ದೆಲ್ಲ ಸರಿ ಇದ್ರೂ ಕೂಡ ಹಿಂಸೆ ಕೊಡಕ್ಕೆ ಕಾಯ್ತಾ ಇರ್ತಾರೆ ಭ್ರಷ್ಟರು. ಅವರಿಂದ ದೇಶ ಉದ್ಧಾರ ಆಗಲ್ಲ, ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ ಅಷ್ಟೇ. ನಮಗೂ ಕೂಡ ಇದು ಅನುಭವಕ್ಕೆ ಬಂದಿದೆ. ಆದರೆ ಇಂಥ ಭಾರತದಲ್ಲಿ ಕೆಲ ನಿಷ್ಠಾವಂತ ಒಳ್ಳೆ ಅಧಿಕಾರಿಗಳು ಕೂಡ ಇರೋದ್ರಿಂದ ಅವ್ರ ಗಮನಕ್ಕೆ ತಂದಾಗ ಅವರು ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ ಅಷ್ಟೇ. ಆದರೆ ಏನಾಗುತ್ತೆ ಸ್ನೇಹಿತರೆ, ಇದು ಕಿರಿಕಿರಿ ಉಂಟು ಮಾಡುತ್ತೆ, ಉದ್ಯಮಶೀಲತೆಯನ್ನು ಹಾಳು ಮಾಡುತ್ತೆ. ಭಾರತ ವಿದೇಶಿ ಕಂಪನಿಗಳನ್ನು ಆಹ್ವಾನ ಮಾಡಬೇಕು, ಇಲ್ಲಿ ಒಂದು ಕಂಪನಿ ಸೆಟಪ್ ಮಾಡಬೇಕು, ಅವ್ರ ಸಹಕಾರದೊಂದಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಕೊಂಡು ದೇಸಿಯಾಗಿ ವಸ್ತುಗಳನ್ನು ಉತ್ಪಾದಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇದೆಲ್ಲ ಈ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ ಸ್ವಲ್ಪ ಕಮ್ಮಿ ಆಗಬೇಕು. ಬಿಸ್ನೆಸ್ ನಡೆಸೋಕೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಭಾರತ ತುಂಬಾ ಪ್ರೋಗ್ರೆಸ್ ಕಾಣಬೇಕು. ಭಾರತದಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳ ಸ್ಥಾಪನೆ ಆಗಬೇಕು. ಹಾಗೆ ದೇಸಿ APIಗಳನ್ನು ನಾವು ತಯಾರಿಸ್ಕೊಳ್ಬೇಕು. ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸನ್ನು, ಹೆಚ್ಚು ನವೀಕರಿಸಬಹುದಾದ ಇಂಧನಗಳ ಕಡೆಗೆ ನಾವು ಇನ್ನಷ್ಟು ಮುಖ ಮಾಡಬೇಕು. ಜೊತೆಗೆ ಭಾರತದಲ್ಲಿ ಆಯಿಲ್ ಎಕ್ಸ್ಪ್ಲೋರೇಷನ್ ಇನ್ನೂ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಸ್ನೇಹಿತರೆ, ಎಲೆಕ್ಟ್ರಿಕ್ ಅಂತ ಏನೇ ಹೇಳಿದ್ರು ಕೂಡ ಫುಲ್ ಅಡಾಪ್ಟೇಷನ್ ಆಗೋ ತನಕ ತೈಲ ಬೇಕೇ ಬೇಕಲ್ಲ. ಇನ್ನೂ ಕೂಡ ನಮಗೆ ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ ತೈಲ ಬೇಕೇ ಬೇಕು. ಅಲ್ಲಿ ತನಕ ಸ್ವಲ್ಪ ನಮಗೆ ತೈಲದ ಅವಶ್ಯಕತೆ ಇರೋ ತನಕನಾದ್ರೂ ಕೂಡ ನಾವು ಹುಡುಕಿ ತೈಲ ಬಗೆದು ಹೊರಗೆ ತೆಗಿಬೇಕು. ನಮ್ಮ ದೇಶದಲ್ಲಿ ಸುಮಾರು ಕಡೆ ತೈಲ ಇದೆ ಅಂತ ಹೇಳಿ ಪತ್ತೆ ಹಚ್ಚುತ್ತಿದ್ದಾರೆ. ವೇಗವಾಗಿ ಕೆಲಸ ಆಗಬೇಕದು. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಭಾರತ ವಿವಿಧ ಕ್ಷೇತ್ರಗಳಲ್ಲಿನ ರಿಸರ್ಚ್ಗೋಸ್ಕರ ಹೆಚ್ಚಿನ ಪ್ರಮಾಣದ ಹೂಡಿಕೆ ಮಾಡಬೇಕು. ಹೀಗಾದ್ರೆ ಮಾತ್ರ ಭಾರತ ಮುಂದೊಂದು ದಿನ ವಿವಿಧ ಕ್ಷೇತ್ರಗಳ ಮೇಲಿನ ಡಿಪೆಂಡೆನ್ಸಿಂದ ಹೊರಗೆ ಬಂದು ಜಗತ್ತಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ನಾವು ಕೂಡ ಹುಡುಕಿ ಫಸ್ಟ್ ಕಂಡು ಹಿಡಿದು ಕೊಡೋಕೆ ಸಾಧ್ಯ ಆಗಬಹುದು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ಕೂಡ ಬೇರೆಯವ್ರು ಕಂಡು ಹಿಡಿದ್ಮೇಲೆ ಅದನ್ನು ಬಳಸ್ಕೊಂಡು ಏನಾದ್ರು ಒಂದು ಮಾಡ್ತೀವಿ ಅಷ್ಟೇ. ನಾವು ಇನೋವೇಟರ್ಸ್ ಆಗೋದಿಲ್ಲ. ನಾವು ಅದರ ಹುಟ್ಟು ಹಾಕಿದಂತಹ ಸೃಷ್ಟಿಕರ್ತರ ನಾವು ಆಗೋದಿಲ್ಲ. ನಮ್ಮ ದೇಶದ ದೊಡ್ಡ ಕಂಪನಿಗಳು R&D ಮೇಲೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಹೂಡಿಕೆ ಮಾಡಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ ಸ್ನೇಹಿತರೆ, ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಸುದ್ದಿ ನೋಡಿ. ಗ್ಲೆನ್ಮಾರ್ಕ್ ಅನ್ನೋ ಒಂದು ಭಾರತದ ಕಂಪನಿ, ಸಲ್ಡಾನಾ ಅನ್ನೋರು, ಗ್ಲೆನ್ಮಾರ್ಕ್ MD ಅವರು, ಗ್ಲೆನ್ ಸಲ್ಡಾನಾ ಇವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇವರು ಗ್ಲೆನ್ಮಾರ್ಕ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದರ ಪರಿಣಾಮ ಇವರು ಕೆಲವೇ 100 ಕೋಟಿಗಳಲ್ಲಿ ಮಾಡಿದಂಥ ಖರ್ಚಿಂದ ISB 2001 ಅನ್ನೋ ಒಂದು ಕ್ಯಾನ್ಸರ್ ಮೆಡಿಸಿನ್ ಇನ್ನೂ ಕಂಡುಹಿಡಿದಾಗಿಲ್ಲ. ಒಂದು ಸ್ವಲ್ಪ ಬ್ರೇಕ್ ಥ್ರೂ ಸಿಕ್ಕಿದೆ ಅಷ್ಟೇ. ಆ ಪ್ರೋಗ್ರೆಸ್ ನಡೀತಾ ಇದೆ, ಕಂಡುಹಿಡಿಯೋ ಪ್ರಕ್ರಿಯೆನಲ್ಲಿದ್ದಾರೆ. ಆಲ್ರೆಡಿ ಅಮೆರಿಕದ AbbVie-ನೊಂದಿಗೆ ಇವರಿಗೆ ಡೀಲ್ ಆಗಿದೆ. ಹತ್ತತ್ರ $700 ಮಿಲಿಯನ್ ಅಪ್ ಫ್ರಂಟ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಈ ಕಂಪನಿಗೆ. $700 ಮಿಲಿಯನ್ ಅಪ್ ಫ್ರಂಟ್ ಪೇಮೆಂಟ್ ಜೊತೆಗೆ ಅಡಿಷನಲ್ ಆಗಿ $1.25 ಬಿಲಿಯನ್ ನೆಕ್ಸ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಟೋಟಲ್ $2 ಬಿಲಿಯನ್ ಅಧಿಕ ಸಿಗುತ್ತೆ. ಎಷ್ಟು $2 ಬಿಲಿಯನ್ ಅಂದ್ರೆ 16-17 ಸಾವಿರ ಕೋಟಿ ರೂಪಾಯಿ. ಅದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿರೋ ಪವರ್. ಅದು ಗ್ಲೆನ್ ಸಲ್ಡಾನಾ ಇದಾರಲ್ಲ, ಇವರ ವಿಷನ್ ನಿಂದಾಗಿ ಅವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ, ಈ ಹೊಸ ಕ್ಯಾನ್ಸರ್ ಮೆಡಿಸಿನ್ ಮೇಲೆ ದುಡ್ಡು ಸುರಿದು 100 ಕೋಟಿಗಳ ಲೆಕ್ಕದಲ್ಲಿ ಸುರಿದು ರಿಸರ್ಚ್ ಮಾಡಿಸಿ ಒಂದು ಹಂತಕ್ಕೆ ರಿಸರ್ಚ್ ಬರ್ತಿದ್ದ ಹಾಗೆ ಅಮೆರಿಕನ್ ಕಂಪನಿ AbbVie ವಾವ್ ಸೂಪರ್ ಅಂತ ಬಂದು $2 ಬಿಲಿಯನ್ ಸುರಿಯೋಕೆ ಮುಂದಾಗಿದೆ. ಈಗ ತಗೊಳ್ಳಿ ದುಡ್ಡು ಅಂತ ಹೇಳಿ ಅಪ್ ಫ್ರಂಟ್ ಪೇಮೆಂಟೇ ಹತ್ತತ್ರ $1 ಬಿಲಿಯನ್. 700 ಮಿಲಿಯನ್ ಅಂದರೆ ಎಷ್ಟಾಯಿತು? $3.25 ಬಿಲಿಯನ್ ಆಯಿತು. ಆಲ್ಮೋಸ್ಟ್ 6-7 ಸಾವಿರ ಕೋಟಿ ರೂಪಾಯಿ ಅಪ್ ಫ್ರಂಟ್ ಪೇಮೆಂಟ್. ಟೋಟಲ್ 16-17 ಸಾವಿರ ಕೋಟಿ ರೂಪಾಯಿ ಪೇಮೆಂಟ್ ಆಗುತ್ತೆ ಈಗ ಒಂದು ರಿಸರ್ಚಿಂದ, ಒಂದು ಮೆಡಿಸಿನ್ನಿಂದ. ಅದು R&Dಯ ಪವರ್. ಎಲ್ಲ ಕ್ಷೇತ್ರಗಳಲ್ಲೂ ಇದೇ ರೀತಿ ವಿಷನರಿಗಳು ಈ ದೊಡ್ಡ ಕಂಪನಿಗಳಲ್ಲಿ ಬರಬೇಕು. ಫಸ್ಟ್ ಇನ್ವೆಸ್ಟ್ ಮಾಡಬೇಕು, ಭಾರತವನ್ನು ಪ್ರಾಡಕ್ಟ್ ಕಂಪನಿ ಮಾಡಬೇಕು, ನಮ್ದನ್ನು ಬೇರೆಯವ್ರು ತಗೊಳಂಗೆ ಆಗಬೇಕು. ಅಲ್ಲಿ ತನಕ ನಮ್ಗೆ ಬಹಳ ಕಷ್ಟ ಇದೆ. ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.